ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಡಿ.ಎಚ್. ಲಾರೆನ್ಸ್ ಅವರು ಬರೆದಿರ್ತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪೋಯಮ್ನ ಸಮರಿಯನ್ನು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಆ ಪೋಯಮ್ನ ಟೈಟಲ್ ಗಮನಿಸಬಹುದು, ಎ ಬೇಬಿ ಅಸ್ಲೀಪ್ ಆಫ್ಟರ್ ಪೇನ್. ಅಂದರೆ ಸಾಕಷ್ಟು ನೋವನ್ನು ಉಂಡಿರ್ತಕ್ಕಂತಹ ಒಂದು ಮಗು ಈಗ ನಿದ್ರೆಗೆ ಜಾರಿದೆ. ಸೊ ಅಂತಹ ಮಗುವಿನ ಕುರಿತು ನಮ್ಮ ಪೋಯೆಟ್ ಇಲ್ಲಿ ಒಂದು ಪದ್ಯವನ್ನು ತುಂಬ ಬ್ಯೂಟಿಫುಲ್ ಆಗಿ ಬರಿತಾ ಇದ್ದಾರೆ. ಅಂದರೆ ಇಷ್ಟೊತ್ತು ಹತ್ತು ಗೋಗರೆದು ಬಳಲಿ ಬೆಂಡಾಗಿರ್ತಕ್ಕಂತಹ ಒಂದು ಮಗು ತನ್ನ ತಂದೆಯ ಒಂದು ತೋಳಿನಲ್ಲಿ ಈಗ ಮಲಗಿದೆ. ಸೊ ಅದರ ಕುರಿತು ಆ ಒಂದು ಬ್ಯೂಟಿಫುಲ್ ಮೂಮೆಂಟನ್ನು ಕುರಿತು ಆ ಮಗುವಿನ ಒಂದು ಭಾವನೆಗಳನ್ನು ಕುರಿತು ಇಲ್ಲಿ ಪೋಯೆಟ್ ತುಂಬಾ ಸುಂದರವಾಗಿ ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಬನ್ನಿ ಇದರ ಒಂದು ಈಜಿಯೆಸ್ಟ್ ಸಮರಿಯನ್ನು ಈಗ ನೋಡ್ತಾ ಹೋಗೋಣ. ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಕೇಳ್ತಾ ಇದ್ದೀರಾ, ಹಾಗಾಗಿ ನಿಮಗೋಸ್ಕರ ಇಲ್ಲಿ ಸಮರಿ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಈಗಲೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡೋಣ. ದ ಪೋಮ್ ಅ ಬೇಬಿ ಅಸ್ಲೀಪ್ ಆಫ್ಟರ್ ಪೇನ್ ಬೈ ಡಿ.ಎಚ್. ಲಾರೆನ್ಸ್ ಈಸ್ ಎ ಜೆಂಟಲ್ ಆ್ಯಂಡ್ ಎಮೋಷನಲ್ ಪೋಯಮ್. It describes a baby who has just gone through pain and is now sleeping peacefully. ಮೊದಲಿಗೆ ಹೇಳಿದಾಗೆ ಇಷ್ಟೊತ್ತು ಆ ಮಗು ಏನು ಮಾಡಿದೆ, ತುಂಬ ನೋವಿಗೆ ಒಳಗಾಗಿದೆ, ಅಂದರೆ ದುಃಖಕ್ಕೆ ಒಳಗಾಗಿತ್ತು, ಯಾವುದೋ ಕಾರಣದಿಂದ ಅಳ್ತಾ ಇತ್ತು ಅಂತ ಹೇಳ್ಬೋದು. ಅಷ್ಟೊತ್ತು ಹತ್ತು ಬಿಟ್ಟಿರ್ತಕ್ಕಂತಹ ಮಗು ಈಗ ನಿದ್ರೆಗೆ ಜಾರಿದೆ, ಪ್ರಶಾಂತವಾಗಿ ಈಗ ನಿದ್ದೆಯನ್ನು ಮಾಡ್ತಾ ಇದೆ. ಅಂತಹ ಒಂದು ಮಗುವಿನ ಬಗ್ಗೆ ಪೋಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. The poet uses soft and beautiful language to describe this moment. ಈ ಒಂದು ಪೋಯಮ್ನಲ್ಲಿ ನಮ್ಮ ಪೋಯೆಟ್ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಹೇಗಿದೆಪ್ಪ ಅಂದರೆ ತುಂಬಾ ಸಾಫ್ಟ್ ಆಗಿದೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಬಹುದು. At the beginning of the poem, the poet compares the baby to a wet bee hanging from a flower. ಏನು ಜೇನನ್ನು ಹೀರಲಿಕ್ಕೆ ಅಂಥೇಳಿ ಯಾವ ರೀತಿ ಒಂದು ದುಂಬಿ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹಾರಾಡ್ತಾ ಹೋಗ್ತಾ ಇರುತ್ತೆ, ಬಿ ಅಂತಕ್ಕಂಥದ್ದು ಜೇನುಹುಳ ಅಂತ ನಾವು ಕರಿಬಹುದು. ಇಲ್ಲಿ ಆ ಒಂದು ಜೇನುಹುಳ ಆ ಒಂದು ಫ್ಲವರ್ನ ಒಂದು ಹನಿಯನ್ನು ಹೀರಬೇಕಾದ್ರೆ ಏನಾಗಿರುತ್ತೆ, ವೆಟ್ ಆಗಿರುತ್ತೆ, ಅಂದರೆ ಹಸಿ ಆಗಿರುತ್ತೆ. ಆ ಒಂದು ಫ್ಲವರಲ್ಲಿರ್ತಕ್ಕಂತಹ ಹನಿಗಳೇನಾಗಿರ್ತವೆ, ಈ ಒಂದು ಬಿಯ ಒಂದು ರೆಕ್ಕೆಗಳಿಗೆ ಅಂಟ್ಕೊಂಡಿರ್ತವೆ. ಸೊ ಅದೇ ರೀತಿಯೇ ಈಗ ಮಗುವಿನ ಪರಿಸ್ಥಿತಿಯು ಕೂಡ ಆಗಿದೆ. ಅದಕ್ಕೆ ನೋಡಿ ಆ ಒಂದು ಬಿಗೆ ಇಲ್ಲಿ ನಮ್ಮ ಪೋಯೆಟ್ ಕಂಪೇರ್ ಮಾಡ್ತಾ ಇದ್ದಾರೆ ಆ ಮಗುವನ್ನು. ಯಾಕೆಂದರೆ ಆ ಒಂದು ಹನಿಗಳು ಅಂದರೆ ನೀರಿನ ಹನಿಗಳು ಯಾವ ರೀತಿ ಆ ಒಂದು ಬೀನ ರೆಕ್ಕೆಗಳ ಮೇಲೆ ಇರ್ತವೋ, ಹಾಗೆ ಈಗ ಒಂದು ಕಣ್ಣೀರಿನ ಹನಿಗಳು ಮಗುವಿನ ಒಂದು ಕೆನ್ನೆಗಳ ಮೇಲೆ ಇದ್ದಾವೆ. ದಿಸ್ ಇಮೇಜ್ ಶೋಸ್ ದ್ಯಾಟ್ ದ ಬೇಬಿ ಈಸ್ ಟಯರ್ಡ್ ಆ್ಯಂಡ್ ವೀಕ್. ಯಾವ ರೀತಿ ಆ ಒಂದು ಬಿ ಅಂತಕ್ಕಂಥದ್ದು ಒಂದು ಫ್ಲವರಿಂದ ಮತ್ತೊಂದು ಫ್ಲವರ್ಗೆ ಹಾರಾಡ್ತಾ ಸುಸ್ತಾಗಿರುತ್ತೆ, ಅದು ಟಯರ್ಡ್ ಆಗಿರುತ್ತೆ ಮತ್ತು ವೀಕ್ ಆಗಿರುತ್ತೆ. ಯಾಕೆಂದರೆ ರೆಕ್ಕೆಗಳ ಮೇಲೆ ಆ ಒಂದು ನೀರಿನ ಹನಿಗಳು ಕೂಡ ಇರ್ತವೆ ವೆಟ್ ಆಗಿರೋ ಕಾರಣದಿಂದ. ಈಗ ಮಗುವಿನ ಪರಿಸ್ಥಿತಿಯು ಹಾಗೆ ಆಗಿದೆ. ಯಾಕೆಂದರೆ ಅಷ್ಟೊತ್ತು ಗೋಗರೆದು ಅತ್ತಂತಹ ಮಗು ಈಗ ಟಯರ್ಡ್ ಆಗಿದೆ, ತುಂಬ ವೀಕ್ ಆಗಿದೆ. ಜಸ್ಟ್ ಲೈಕ್ ದ ಬಿ. ದ ಬೇಬಿ ಈಸ್ ಲೈಯಿಂಗ್ ಕ್ಲೋಸ್ ಟು ದ ಪೋಯೆಟ್, ಪ್ರಾಬಬ್ಲಿ ಇನ್ ದ ಪೋಯೆಟ್ಸ್ ಆರ್ಮ್ಸ್. ಈ ಒಂದು ಮಗು ಈಗ ಆ ಒಂದು ತಂದೆಯ ತೋಳಿನಲ್ಲಿ, ಮೊದಲಿಗೆ ಹೇಳಿದಾಗೆ ಪೋಯೆಟ್ಸ್ ಆರ್ಮ್ಸಲ್ಲಿ ಮಲಗಿದೆ. ಹರ್ ಹೇರ್ ಈಸ್ ವೆಟ್ ವಿತ್ ಟಿಯರ್ಸ್. ಕಣ್ಣೀರಿನ ನೋಡಿ, ಟಿಯರ್ಸ್ ಅಂದರೆ ಕಣ್ಣೀರು ಅಂತ, ಹೇರ್ ಏನಾಗಿದೆ, ಒದ್ದೆ ಆಗಿಬಿಟ್ಟಿದೆ. ಆ್ಯಂಡ್ ಹರ್ ಫೇಸ್ ಈಸ್ ಕಾಮ್. ಮುಖದಲ್ಲಿ ಪ್ರಶಾಂತತೆ ಆವರಿಸಿದೆ. ಹರ್ ಟೈನಿ ಹ್ಯಾಂಡ್ ಈಸ್ ಕ್ಲೋಸ್ಡ್ ಲೈಕ್ ಎ ಸೀಶಲ್. ಎಷ್ಟೊಂದು ಸುಂದರವಾಗಿ ಇಲ್ಲಿ ಪೋಯೆಟ್ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ ನೋಡಿ. ಟೈನಿ ಹ್ಯಾಂಡ್ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂತಹ, ಟೈನಿ ಅಂದರೆ ವೆರಿ ಸ್ಮಾಲ್ ಅಂತೇಳಿ. ಆ ಒಂದು ಹ್ಯಾಂಡ್ ಏನಿದೆನೋ ಮುಚ್ಚಿಕೊಂಡಿದೆ, ಕ್ಲೋಸ್ಡ್. ಯಾವ ರೀತಿಯಪ್ಪ ಅಂದರೆ ಕಪ್ಪೆ ಚಿಪ್ಪು ಅಂತ ನಾವು ಕರಿತೇವಲ್ವ, ಯಾವ ರೀತಿ ಬಹಳ ನೋಡಲಿಕ್ಕೆ ಸುಂದರವಾಗಿರುತ್ತೋ ಹಾಗೆ ಅವಳ ಕೈಗಳು ಈಗ ಏನಾಗಿದ್ದಾವೆ, ಕಪ್ಪೆ ಚಿಪ್ಪಿನ ತರಹ ಮುಚ್ಚಿಕೊಂಡಿದ್ದಾವೆ. ಆ್ಯಂಡ್ ಸಿ ಲುಕ್ಸ್ ವೆರಿ ಪೀಸ್ಫುಲ್. ನೋಡಲಿಕ್ಕೆ ಮೊದಲಿಗೆ ಹೇಳಿದಾಗೆ ವೆರಿ ಪೀಸ್ಫುಲ್, ಕಾಮ್ ಆಗಿರ್ತಕ್ಕಂತಹ ಮುಖವನ್ನು ಆ ಮಗು ಹೊಂದಿದೆ. ಜಸ್ಟ್ ಸಮ್ ಟೈಮ್ ಅಗೋ ದ ಬೇಬಿ ವಾಸ್ ಅವೇಕ್ ಆ್ಯಂಡ್ ಕ್ರೈಯಿಂಗ್. ಕೇವಲ ಕೆಲವೇ ಕ್ಷಣಗಳ ಮೊದಲು ಆ ಮಗು ಎಚ್ಚರವಾಗಿತ್ತು ಮತ್ತು ಜೋರಾಗಿ ಅಳ್ತಾ ಇತ್ತು. ಮೇ ಬಿ ಬಿಕಾಸ್ ಆಫ್ ಸಮ್ ಪೇನ್, ಯಾವುದೋ ಒಂದು ಕಾರಣದಿಂದ. ಮೇ ಬಿ ಇಟ್ ವಾಸ್ ಫಿಸಿಕಲ್ ಪೇನ್ ಆರ್ ಜಸ್ಟ್ ದ ಪೇನ್ ಆಫ್ ವೇಕಿಂಗ್ ಅಪ್ ಸಡನ್ಲಿ. ಯಾವ ಕಾರಣದಿಂದ ಆ ಮಗು ನೋವನ್ನು ಅನುಭವಿಸಿತ್ತು ಅಂತಕ್ಕಂಥದ್ದು ಕ್ಲಿಯರ್ ಆಗಿ ಈ ಒಂದು ಪೋಯಮ್ನಲ್ಲಿ ಸಿಗೋದಿಲ್ಲ. ಬಟ್ ಯಾವುದೋ ಒಂದು ಕಾರಣದಿಂದ ಅದು ದುಃಖಿಸ್ತಾ ಇತ್ತು. ಬೇಗ ಎದ್ದಿದ್ದರಿಂದ ಇರ್ಬೋದು ಅಥವಾ ಯಾವುದೋ ಒಂದು ಕಾರಣ ಇರಬಹುದು. ಬಟ್ ನಾವು ದ ಪೇನ್ ಹ್ಯಾಸ್ ಪಾಸ್ಟ್. ಈಗ ಆ ನೋವು ಆ ಮಗುವಿನಲ್ಲಿ ಇಲ್ಲ, ಯಾಕೆಂದರೆ ಅದು ಸಂಪೂರ್ಣವಾಗಿ ನಿದ್ರೆಗೆ ಜಾರಿದೆ. ಸಿ ಈಸ್ ಒನ್ಸ್ ಅಗೇನ್ ಕಾಮ್ ಆ್ಯಂಡ್ ಸ್ಲೀಪ್.
ದ ಪೋಯಿಟ್ ಫೀಲ್ಸ್ ದಿಸ್ ಮೂಮೆಂಟ್ ಈಸ್ ವೆರಿ ಸ್ಪೆಷಲ್. ಈ ಒಂದು ಮೂಮೆಂಟ್ ಏನಿದೆನೋ ಅಂದರೆ ಈಗ ನಿದ್ದೆ ಮಾಡ್ತಾ ಇರತಕ್ಕಂತಹ ಮಗುವಿನ ಆ ಒಂದು ಕ್ಷಣ ಏನಿತ್ತಲ್ವಾ, ದಟ್ ಈಸ್ ಎ ವೆರಿ ಸ್ಪೆಷಲ್ ಮೂಮೆಂಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಹಿ ವಾಚಸ್ ದ ಬೇಬಿ ಅಸ್ಲೀಪ್. ನಮ್ಮ ಪೋಯಿಟ್ ಏನು ಮಾಡ್ತಾ ಇದ್ದಾರೆ, ಮಗು ಮಲಗಿರ್ತಕ್ಕಂಥದ್ದು ಒಂದು ದೃಶ್ಯ ಏನಿತ್ತು ಅದನ್ನು ನೋಡ್ತಾ ಇದ್ದಾರೆ. ಹರ್ ಹೆಡ್ ರೆಸ್ಟಿಂಗ್ ವಾರ್ಮ್ಲಿ. ಬೆಚ್ಚಗೆ ಏನು ಮಾಡಿದೆ ಆ ಮಗು ಅಗೇನ್ಸ್ಟ್ ಹಿಸ್ ಚೆಸ್ಟ್, ಈ ಒಂದು ನಮ್ಮ ರೈಟರ್ ಅಥವಾ ಪೋಯೆಟ್ನ ಎದೆಗೆ ತಲೆಯನ್ನು ಕೊಟ್ಟು ತುಂಬ ಬೆಚ್ಚಗೆ ಮಲಗಿದೆ. ಹರ್ ಲಿಪ್ಸ್ ಸ್ಲೈಟ್ಲಿ ಓಪನ್. ಎರಡೂ ತುಟಿಗಳು ಓಪನ್ ಆಗಿದ್ದಾವೆ. ನಿದ್ದೆ ಮಾಡ್ತಾ ಮಗು ಬಾಯನ್ನು ತೆರೆದಿದೆ. ಬ್ರೀಥಿಂಗ್ ಸ್ಲೋಲಿ. ನಿಧಾನಕ್ಕೆ ಉಸಿರಾಟವನ್ನು ಮಾಡ್ತಾ ಇದೆ ಆ ಮಗು. ದಿಸ್ ಪೀಸ್ಫುಲ್ ಸ್ಲೀಪ್ ಆಫ್ಟರ್ ಪೇನ್ ಮೇಕ್ಸ್ ದ ಪೋಯೆಟ್ ಫೀಲ್ಸ್ ಡೀಪ್ಲಿ ಎಮೋಷ್ನಲ್. ಆ ಒಂದು ದೃಶ್ಯವನ್ನು ನೋಡಿ ನಮ್ಮ ಪೋಯೆಟ್ ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ದಾರೆ. ಇಟ್ ಶೋಸ್ ದ ಇನ್ನೋಸೆನ್ಸ್ ಆ್ಯಂಡ್ ಬ್ಯೂಟಿ ಆಫ್ ಎ ಚೈಲ್ಡ್. ಆ ಒಂದು ಮಗು ಎಷ್ಟೊಂದು ಇನ್ನೋಸೆನ್ಸ್ ಅಂದರೆ ಮುಗ್ಧವಾಗಿದೆ ಮತ್ತು ಅದೆಷ್ಟೊಂದು ಸುಂದರವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಪೋಯೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ದ ಬೇಬಿ ಹ್ಯಾಸ್ ಫಾರ್ಗಟನ್ ದ ಪೇನ್ ಆ್ಯಂಡ್ ರಿಟರ್ನ್ ಟು ಅ ಸೇಫ್ ಕ್ವಾಯಟ್ ವರ್ಲ್ಡ್ ಆಫ್ ಸ್ಲೀಪ್. ನಮ್ಮ ಒಂದು ಬೇಬಿ ಏನು ಮಲಗಿದೆನೋ ಅದೀಗ ಎಲ್ಲ ನೋವನ್ನು ಮರೆತು ಬಿಟ್ಟಿದೆ. ಅದು ಸೇಫ್ ಆಗಿದೆ ಆ ಒಂದು ತಂದೆಯ ತೋಳಿನಲ್ಲಿ ಅಂತ ಹೇಳ್ಬೋದು ಮತ್ತು ಪ್ರಶಾಂತವಾಗಿದೆ. ಹರ್ ಸಾಫ್ಟ್ ಬ್ರೀಥಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಬಾಡಿ ಶೋ ಅ ಕಂಪ್ಲೀಟ್ ಸೆನ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಪೀಸ್. ಆ ಒಂದು ಉಸಿರಾಟದಲ್ಲೂ ಕೂಡ ಆ ಒಂದು ಕಂಫರ್ಟ್ ಕಾಣಿಸ್ತಾ ಇದೆ. ದ ಪೋಮ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಬೇಬಿ, ಇಟ್ ಆಲ್ಸೋ ಟೆಲ್ಸ್ ಅಸ್ ಸಮಥಿಂಗ್ ಅಬೌಟ್ ಲೈಫ್. ನಮ್ಮ ಜೀವನದ ಕುರಿತು ಕೂಡ ಈ ಒಂದು ಪೋಯಮ್ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅಂತಲೇ ಹೇಳಬಹುದು. ಹಾಗಾದರೆ ಆ ಮೆಸೇಜ್ ಯಾವುದು? ಪೇನ್ ಈಸ್ ಎ ಪಾರ್ಟ್ ಆಫ್ ಲೈಫ್. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪೇನ್ ಅಥವಾ ನೋವು ಅಥವಾ ದುಃಖ ಅಂತ ಹೇಳ್ಬೋದು. ಇದು ಅವಿಭಾಜ್ಯ ಅಂಗ. ಯಾವುದೇ ವ್ಯಕ್ತಿಯಿಂದನೂ ಕೂಡ ಇದು ದೂರ ಇರೋದಿಲ್ಲ. ಒಂದಲ್ಲ ಒಂದು ಕಾರಣದಿಂದ, ಒಂದಲ್ಲ ಒಂದು ಸಂದರ್ಭದಲ್ಲಿ ನೋವು ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಬಟ್ ಆಫ್ಟರ್ ಪೇನ್ ದೇರ್ ಕ್ಯಾನ್ ಬಿ ಪೀಸ್ ಆ್ಯಂಡ್ ಕಂಫರ್ಟ್. ಇಲ್ಲೊಂದು ಭರವಸೆ, ಒಂದು ಹೋಪನ್ನು ನಾವು ಕಾಣಬಹುದಾಗಿದೆ. ಅದೇನಪ್ಪ ಅಂದರೆ ಒಂದು ನೋವಿನ ನಂತರದಲ್ಲಿ ಒಂದು ಶಾಂತತೆ ಅಥವಾ ಒಂದು ಕಂಫರ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ದ ಪೋಯೆಟ್ ಸೀಸ್ ಸಮಥಿಂಗ್ ಸ್ಪಿರಿಚುವಲ್ ಇನ್ ದ ವೇ ದ ಬೇಬಿ ಸ್ಲೀಪ್ಸ್. ಇಟ್ ರಿಮೈಂಡ್ಸ್ ಅಸ್ ದ್ಯಾಟ್ ಸಫರಿಂಗ್ ಕ್ಯಾನ್ ಎಂಡ್. ನೋವು ಅಂತಕ್ಕಂಥದ್ದು ಎಂಡ್ ಆಗುತ್ತೆ ಆ್ಯಂಡ್ ಪೀಸ್ ಕ್ಯಾನ್ ರಿಟರ್ನ್. ನಮ್ಮ ಜೀವನದಲ್ಲೂ ಶಾಂತಿ ಆವರಿಸುತ್ತೆ. ಯಾವ ರೀತಿ ಆ ಮಗು ಅಷ್ಟೊತ್ತು ಗೋಗರೆದು ಈಗ ನಿದ್ದೆಗೆ ಜಾರಿದೆನೋ ಆ ರೀತಿ. ಎಸ್ಪೆಷಲಿ ಇನ್ ದ ಇನ್ನೋಸೆಂಟ್ ವರ್ಲ್ಡ್ ಆಫ್ ಚಿಲ್ಡ್ರನ್. ದ ಟೋನ್ ಆಫ್ ದ ಪೋಯಮ್ ಈಸ್ ಸಾಫ್ಟ್, ಲವಿಂಗ್ ಆ್ಯಂಡ್ ಪೀಸ್ಫುಲ್. ಟೋನ್ ಹೇಗಿದೆ? ಸಾಫ್ಟ್ ಆಗಿದೆ, ಲವಿಂಗ್ ಆಗಿದೆ, ಪೀಸ್ಫುಲ್ ಆಗಿದೆ. ದ ಪೋಯೆಟ್ ಯೂಸಸ್ ಜೆಂಟಲ್ ಇಮೇಜಸ್ ಲೈಕ್ ಫ್ಲವರ್ಸ್. ನೋಡಿ, ಈ ಒಂದು ಪೋಯಮ್ನಲ್ಲಿ ಕೆಲವೊಂದಿಷ್ಟು ಇಮೇಜಸ್ಗಳನ್ನು ಅಂದರೆ ತುಂಬ ಸೌಮ್ಯವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಪೋಯೆಟ್ ಇಲ್ಲಿ ತೆಗೆದುಕೊಂಡಿದ್ದಾರೆ ಪೋಯಮ್ನಲ್ಲಿ. ಮೊದಲನೇದಾಗಿ ಫ್ಲವರ್ಸನ್ನು ತೆಗೆದುಕೊಂಡಿದ್ದಾರೆ, ಬೀಸ್ ಅಂತಕ್ಕಂಥದ್ದನ್ನು ತೆಗೆದುಕೊಂಡಿದ್ದಾರೆ, ಪರ್ಲ್ಸ್ ಮತ್ತು ಸೀಶಲ್ಸ್ ಇವುಗಳನ್ನು ತೆಗೆದುಕೊಂಡು ತುಂಬ ಕಾಮಾಗಿರ್ತಕ್ಕಂತಹ ಒಂದು ಫೀಲಿಂಗನ್ನು ಈ ಒಂದು ಪೋಯಮಲ್ಲಿ ಕೊಡ್ತಾ ಇದ್ದಾರೆ. ದ ಬೇಬೀಸ್ ಸ್ಲೀಪ್ ಬಿಕಮ್ಸ್ ಎ ಸಿಂಬಲ್ ಆಫ್ ಹೀಲಿಂಗ್ ಆ್ಯಂಡ್ ಕ್ವಾಯಟ್ ಆಫ್ಟರ್ ಸ್ಟ್ರಗಲ್. ಮೊದಲಿಗೆ ಹೇಳಿದಾಗೆ ಇದೊಂದು ಸಿಂಬಾಲ್ ಆಗಿದೆ. ಹೀಲಿಂಗ್ ಅಂದರೆ ವಾಸಿ ಆಗ್ತಕ್ಕಂಥದ್ದು, ಅಂದರೆ ನೋವು ಅಂತಕ್ಕಂಥದ್ದು ಮಾಯಾಗಿ ಮತ್ತೆ ಸಂತೋಷ ಆವರಿಸುತ್ತೆ. ಕ್ವಯಟ್ನೆಸ್ ಅಥವಾ ಪೀಸ್ಫುಲ್ನೆಸ್ ಅಂತಕ್ಕಂಥದ್ದು ಆವರಿಸುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೀವು ಪೋಯಮ್ನ ಒಂದು ಟೆಕ್ಸ್ಟನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಸಿಂಪಲ್ಲಾಗಿ ಇದನ್ನು ಹೇಳ್ತಾ ಹೋಗ್ತೇನೆ, ಯಾಕೆಂದರೆ ಆಲ್ರೆಡಿ ಸಮರಿಯಲ್ಲಿ ನಾನು ಸಂಪೂರ್ಣವಾಗಿ ಈಗ ಇದರ ಒಂದು ಸಾರಾಂಶವನ್ನು ಕೊಟ್ಟಿದ್ದೇನೆ. As a drenched, drowned bee hangs numb and heavy from a bending flower, so clings to me my baby, her brown hair brushed with wet tears, and I laid against her cheek. ಎಸ್ ನೋಡಿ, ಆ ಒಂದು ಮಗು ಒದ್ದೆ ಆಗಿಬಿಟ್ಟು ಈಗ ಇಷ್ಟೊತ್ತು ಹತ್ತು ಗೋಗರಿದು ಈಗ ಮಲಗಿದೆ. ಹರ್ ಬ್ರೌನ್ ಹೇರ್ ಬ್ರಷ್ಡ್ ಅಂದರೆ ಕಣ್ಣೀರಿನಿಂದ ಆ ಒಂದು ಬ್ರೌನ್ ಹೇರ್ ಏನಿದ್ವೋ ಈಗ ಆ ಕಣ್ಣೀರಿನಿಂದ ತುಂಬಿಕೊಂಡಿದ್ದಾವೆ. ಸೊ ಅಂತಹ ಮಗುವನ್ನು ಲೇಡ್ ಅಗೇನ್ಸ್ಟ್ ಹರ್ ಚೀಕ್, ಹರ್ ಸಾಫ್ಟ್ ವೈಟ್ ಲೆಗ್ಸ್ ಹ್ಯಾಂಗಿಂಗ್ ಹೆವಿಲಿ. ನೋಡಿ, ಅವಳ ಒಂದು ಸಾಫ್ಟ್ ಆಗಿರ್ತಕ್ಕಂತಹ ಕಾಲುಗಳಿಂದವೋ ಹ್ಯಾಂಗ್ ಆಗ್ತಾ ಇದ್ದಾವೆ, ಅಂದರೆ ಆ ಕಡೆ ಈ ಕಡೆ ಓಲಾಡ್ತಾ ಇದ್ದಾವೆ. ಕೈಯಲ್ಲಿ ಎತ್ಕೊಂಡಿದ್ದಾನೆ, ಹಾಗಾಗಿ ಕಾಲುಗಳು ಹ್ಯಾಂಗಿಂಗ್ ಆಗ್ತಾ ಇದ್ದಾವೆ. ಓವರ್ ಮೈ ಆರ್ಮ್ ಸ್ವಿಂಗಿಂಗ್ ಹ್ಯಾವಿಲಿ ಟು ಮೈ ಮೂಮೆಂಟ್ಸ್ ಆ್ಯಸ್ ಐ ವಾಕ್. ಅವಳನ್ನು ಎತ್ತಿಕೊಂಡು ಈ ಒಂದು ಪೋಯೆಟ್ ಅಥವಾ ಫಾದರ್ ಏನಿದ್ದಾರೋ ಮೂಮೆಂಟ್ ಆ ಕಡೆ ಈ ಕಡೆ ವಾಕ್ ಮಾಡ್ತಾ ಇದ್ದಾರೆ, ಆಗ ಆ ಕಾಲುಗಳು ಅಳಗಾಡ್ತಾ ಇದ್ದಾವೆ. My sleeping baby hangs upon my life like a burden she hangs on me. She has always seemed so light. ಎಸ್, ಅವಳು ಯಾವಾಗಲೂ ಕೂಡ ಸೋ ಲೈಟ್ ಅಂದರೆ ತುಂಬ ಹಗುರವಾಗಿರ್ತಕ್ಕಂಥವಳು, ಅವಳು ಯಾವತ್ತೂ ಕೂಡ ಭಾರ ಅಲ್ಲ. ಬಟ್ ನೌ ಶಿ ಈಸ್ ವೆಟ್. ಬಟ್ ಈಗ ಏನಾಗಿದ್ದಾಳೆ? ಒದ್ದೆ ಆಗಿಬಿಟ್ಟಿದ್ದಾಳೆ. ವಿತ್ ಟಿಯರ್ಸ್ ಆ್ಯಂಡ್ ನಮ್ ವಿತ್ ಪೇನ್. ಈವನ್ ಹರ್ ಫ್ಲೋಟಿಂಗ್ ಹೇರ್ ಸಿಂಕ್ಸ್ ಹೆವಿಲಿ ರೀಚಿಂಗ್ ಡೌನ್ವರ್ಡ್ಸ್ ಆಸ್ ದ ವಿಂಗ್ಸ್ ಆಫ್ ಅ ಡ್ರೆಂಚ್ಡ್ ಡ್ರೌನ್ಡ್ ಬೀ ಆರ್ ಎ ಹೆವಿನೆಸ್ ಆ್ಯಂಡ್
awareness. Yes, dear students, video helpful ansidre don't forget to hit the like button and also share this video with your all friends. It will be helpful for them also. Let's meet again in next video. Thank you for watching and all the best for your examination. Bye bye.